ಕಾರ್ಯ ಆಗಬೇಕು ಅಂತ ಆದ್ರೆ ಸರಿಯಾದಂತ ಮಾರ್ಗನಿರ್ದೇಶನ ಬೇಕೇ ಬೇಕು. ಯಾವ ಕಾರ್ಯವನ್ನು ಹೇಗೆ ಯಾವಾಗ ಹೇಗೆ ಮಾಡಬೇಕು ಎನ್ನುವ ಹಾಗೆ ಸರಿಯಾದಂತ ಸಲಹೆಯನ್ನು ನಾನು ಕೊಡ್ತೇನೆ ಅಂತ ಹಿರಿತನವನ್ನು ಒಪ್ಪಿಕೊಳ್ಳಬೇಕು. ಬ್ರಹ್ಮ, ನೀನಾಡಿದ ಮಾತನ್ನ ಕೇಳಿದಾಗ ನನಗೆ ನಗು ಬರುವುದಕ್ಕೆ ಪ್ರಾರಂಭವಾಯಿತು. ನಗುವಂತ ನಗಬೇಕು ಅಂತಾದ್ರೆ ಯಾಕೆ? ಎರಡು ಕಾರಣಗಳಿರ್ತದೆ. ಒಂದು, ಹಾಸ್ಯ ಮಾಡಬೇಕು, ಇಲ್ಲದೇ ಇದ್ರೆ ಹಾಸ್ಯಾಸ್ಪದವಾಗಬೇಕು. ಹಾಸ್ಯ ಮಾಡುವವನೇ ಮಾಡಿದ್ರು ಹಾಸ್ಯ ಆಗ್ತದೋ? ನಗು ಬರುವುದಿಲ್ಲ. ಹಾಗಾದ್ರೆ ನಿನ್ನ ಮಾತಿನಲ್ಲಿ ಹಾಸ್ಯವನ್ನ ಕಂಡವನಲ್ಲ, ಹಾಸ್ಯಾಸ್ಪದವನ್ನ ಕಂಡೆ. ಕಾರಣ ಬೇರೇನು ಅಲ್ಲ, ಈಗಾಗಲೇ ಅಜ್ಞಾನಿಗಳಾಗಿದ್ದವರು ನಾವು. ಅಜ್ಞಾನವನ್ನ ದೂರ ಮಾಡುವ ಮುಖೇನವಾಗಿ ಸುಜ್ಞಾನವನ್ನ ಅನುಗ್ರಹಿಸುವವಳು ಯಾರು ಕೇಳಿದ್ರೆ ಜಗದಾದಿ ಮಾಯೆ. ನಿಜ, ಕೇವಲ ಸುಜ್ಞಾನ ಮಾತ್ರ ಅಲ್ಲ, ಹೆಸರಿಲ್ಲದಿರುವಂತ ನಮ್ಮ ಪಾಲಿಗೆ ಹೆಸರನ್ನ ಕೊಟ್ಟು, ಉದ್ಯೋಗವಿಲ್ಲದಿರುವಂತ ನಮ್ಮ ಪಾಲಿಗೆ ಉದ್ಯೋಗವನ್ನ ಕೊಟ್ಟು, ಇರುವುದಕ್ಕೆ ಸ್ಥಳವಿಲ್ಲದಿರುವಂತ ನಮ್ಮ ಪಾಲಿಗೆ ಸ್ಥಳವನ್ನ ಕೊಟ್ಟು, ಗುಣವೇ ಇಲ್ಲದಿರುವಂತ ನಮ್ಮ ಪಾಲಿಗೆ ಗುಣವನ್ನ ಕೊಟ್ಟು, ಒಟ್ಟಿನಲ್ಲಿ ಹೇಳಬೇಕು ಅಂತಾದ್ರೆ ಸರ್ವವನ್ನ ಕೊಟ್ಟವಳು ಯಾರು ಕೇಳಿದ್ರೆ ಎಲ್ಲ ತಾಯಿಯ ಅನುಗ್ರಹ. ಆ ಜಗದಾದಿ ಮಾಯೆ ಅವಳು ಕೊಟ್ಟಿರುವಂತ ಕಾರ್ಯದಲ್ಲಿ ನಾವು ನಿರತರಾಗುವುದನ್ನ ಬಿಟ್ಟು ತಾನು ಅಧಿಕ ಎನ್ನುವುದಾಗಿ ಆಡುವುದಕ್ಕೆ ಮುಂದಾದೆ. ಸುಮ್ಮನೆ ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಈ ಜಗಳಲ್ಲ ಇರುತ್ತದ. ಏನು ಯಾಕೆ ಜಗಳವನ್ನು ನೀನು ಮಧ್ಯದಲ್ಲಿ ತಂದು ಹಾಕ್ತೀಯಾ ಎನ್ನುವುದಾಗಿ ನಾನು ಕೇಳ್ತಾ ಇದ್ದೇನೆ. ಆದ್ರೆ ನಿನ್ನಲ್ಲಿ ಹೇಳುವುದು ಈ ರೀತಿಯ ಕಾರ್ಯವೆಲ್ಲ ಸರಿಯಲ್ಲವೇ ಅಲ್ಲ. ಮತ್ತೆ ನೀನು ದೊಡ್ಡವ ಎನ್ನುವುದಾಗಿ ಹೇಳುವುದಕ್ಕೆ ಆಧಾರವನ್ನ ಕೊಟ್ಟೆ. ಯಾವ ರೀತಿಯಾಗಿ? ಮಾತೆ ಮೊದಲಾಗಿ ನನ್ನನ್ನ ಕರೆದದ್ದು ಅದನ್ನು ಒಪ್ಪುವುದಕ್ಕೆ ಸಾಧ್ಯ ಉಂಟೆ ಕೇಳ್ತೇನೆ. ಮನೆಯೊಂದರಲ್ಲಿ 3 ಮಕ್ಕಳಿರುವಂತಹ ಸಂದರ್ಭ, ಮಾತೆಯಾದವಳು ಎಲ್ಲಿಯಾದ್ರು 3 ಮಕ್ಕಳು ಭಯಭೀತರಾಗಿರುವಂತಹ ಸಂದರ್ಭ, ಪ್ರಥಮವಾಗಿ ಮಾತನಾಡಿಸುವ ಮಗು ಯಾವುದು? ಅದು ಹೆಚ್ಚು ಭಯಗೊಂಡ ಮಗುವನ್ನೇ ಮಾತಾಡಿಸಿ, ಸಣ್ಣ ಮಗುವನ್ನ. ಎಂಬಲ್ಲಿಗೆ ನಿನ್ನನ್ನ ಮಾತನಾಡಿಸ್ತಾಳೆ ಯಾಕೆ ಕೇಳಿದ್ರೆ ನೀನು ಸಣ್ಣವೆನ್ನುವುದೇ ಅರ್ಥವಾಗ್ತದೆ. ಈ ಸಣ್ಣ ಮಗು ಅಪಾಯ ಆಯ್ತು ಅಂತ ಹೇಳುದು ಈಗ. ಮತ್ತೆ ಹೇಳಿದೆಯಲ್ಲ, ಬ್ರಹ್ಮ ಎನ್ನುವಂತ ಶಬ್ದಾರ್ಥ ದೊಡ್ಡದ್ದು. ಬ್ರಹ್ಮ ಎನ್ನುವುದಾಗಿ ಅಮ್ಮ ನಿನ್ನನ್ನ ಕರೆದಾಳೆ ಬಿಟ್ರೆ ಉಳಿದ ಇವರು ನಿನ್ನ ತಮ್ಮ ಅಂತ ಹೇಳಿದ್ದಾಳ. ಬ್ರಹ್ಮ ಎನ್ನುವಂತ ಶಬ್ದಾರ್ಥ ದೊಡ್ಡದ್ದು ಹೌದು ಅಂತ ಆದ್ರೆ ವಿಷ್ಣು ಎನ್ನುವಂತ ಶಬ್ದಾರ್ಥ ಏನು? ಸರ್ವವ್ಯಾಪಿ. ಬ್ರಹ್ಮ ಎನ್ನುವಂತ ದೊಡ್ಡದನ್ನು ವಿಷ್ಣು ವ್ಯಾಪಿಸಿಕೊಂಡಿದ್ದಾನೆ ಎನ್ನುವುದೇ ಅರ್ಥ. ಸರಿ. ಮತ್ತೆ ಮೂರನೇದಾಗಿ ಹೇಳಿದೆ ದಂಡ ಆಯುಧವನ್ನ ಕೊಟ್ಟದ್ದು. ಯಾಕೆ ಕೊಟ್ಟದ್ದು? ಒಬ್ಬ ಬ್ರಹ್ಮ ನೀನು ದಂಡ, ಬರೇ ದಂಡ ಹಿಡಿ ಎನ್ನುವುದಾಗಿ ಕೊಟ್ಟದ್ದು. ಹಾಗಾದ್ರೆ ನಿನಗೆ ದಂಡವನ್ನ ಕೊಟ್ಟಲ್ಲಿ ನನಗೆ ಕೊಟ್ಟಿದ್ದು ಯಾವುದು? ಚಕ್ರ, ಶೂನ್ಯಾಕಾರ. ಆ ಶೂನ್ಯದೊಳಗೆ ನೀವೆನ್ನುವುದನ್ನ ಸೂಚಿಸುತ್ತದೆ. ನಾವು 3 ಸಮಾನರು ಎನ್ನುವುದಾಗಿ ಒಪ್ಪಿಕೊಳ್ತೇನೆ ಹೊರತಾಗಿ ನಿನ್ನ ದೊಡ್ಡತನವನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ನೀನಂತೂ ಒಪ್ಪುವುದಿಲ್ಲ ಅಂತ ಆಯ್ತು. ಏನು ಹೇಳ್ತಾನೆ ಕೇಳು ನೋಡು.
ಸರಿಯಾಗಿ ಕೇಳಿಸಿಕೊಂಡವ ನಾನಿದ್ದೇನೆ. ಈಗ ಯಾರು ದೊಡ್ಡವರು ಯಾರು ಸಣ್ಣವರು ಮಾತುಕತೆ ನನ್ನ ಉತ್ತರವನ್ನ ಕೊಡಬೇಕು ಅಂತ ಆದ್ರೆ ಬ್ರಹ್ಮನಿ ದೊಡ್ಡವ ಹೇಳಿದ್ರು ಒಪ್ಪಿಕೊಳ್ತೇನೆ. ಅಲ್ಲ ನೀವು ಪೂರ್ಣ ಆಗ್ಲಿಲ್ಲ ಮತ್ತೆ ವಿಷ್ಣು ನೀನು ದೊಡ್ಡವ ಇದ್ರಾಗಲೇ ಇಲ್ಲ. ಯಾರಿಗೂ ತಲೆ ಬಿಸಿ ಅವನಿಗೂ ಬೇಸರ ಇಲ್ಲ ಅವನು ದೊಡ್ಡವ ನಾನು ದೊಡ್ಡವ. ಏನು ನಾನು ದೊಡ್ಡವರಲ್ಲಿ ದೊಡ್ಡವ. ಇದು ಬಹಳ ಅಪ್ಪ. ಕೇವಲ ಹೇಳಿದ್ರೆ ಸಾಕಾಗುವುದಿಲ್ಲ. ನಿನ್ನಲ್ಲಿ ಆಧಾರ ಉಂಟಾ? ಉಂಟು ಉಂಟು ಅಂತ ಹೇಳಿದ್ರು ಸಾಕಾಗುವುದಿಲ್ಲ. ಮತ್ತೆ ಮೂಲಾಧಾರ ಸರಿಯಾಗಿರ್ಬೇಕು. ನೀನ್ ಮತ್ತಲ್ಲಿ ಕೊಡ್ಕೊಂಡೆಲ್ಲ ತಿದ್ದುಪಡಿ ಮಾಡ್ಕೊಂಡು ನಡಲಿಕ್ಕೆ ಇಲ್ಲ. ಆದಿಯಲ್ಲಿ ಆದಿಮಾಯ ಕೊಂಡಿಸಿದ ಆ ಆಧಾರ ಗಟ್ಟಿ ಉಂಟು. ಹೇಳ್ಬಿಟ್ಟು ನೋಡುವ ತೋರಿಸು ಹೇಳ್ತೇನೆ ಕೇಳು. ಮೊದಲಾಗಿ ಹೆಸರಿನ ಅರ್ಥ ಈ ಶಬ್ದದ ಅರ್ಥ ಆದ್ರೆ ಯಜಮಾನ ಒಡೆಯ ಇಂತಲ್ಲಿಗೆ ಅಂತ ಉಂಟು. ಬ್ರಹ್ಮ ಎನ್ನುವಂತ ದೊಡ್ಡದನ್ನ ವಿಷ್ಣು ಎನ್ನುವಂತ ವ್ಯಾಪಿಸಿದನ್ನ ಆಡುವವನೇ ಯಜಮಾನ. ಇನ್ನು ಹಿಡಿಯುವಂತ ಆಯುಧ ಎತ್ತರದ 3 ಕವಲುಗಳನ್ನು ಹೊಂದಿದಂತ ಆಯುಧ. ಸೃಷ್ಟಿ ಸ್ಥಿತಿ ಲಯ ಏಕಕಾಲದಲ್ಲಿ ತೋರ್ಪಡಿಸುವಂತಹ ಒಂದು ಆಯುಧ ಇದಾಗಿದೆ. ಏಕಕಾಲದಲ್ಲಿ ತೋರ್ಪಡಿಸುವಂತ ಎತ್ತರದ ಆಯುಧವನ್ನು ಹಿಡಿದು ಸಂಚಾರ ಮಾಡ್ತಾರೆ ಅಂತ ಆದ್ರೆ ಯಾರಿರಬಹುದು? ಯಾರು ಯಜಮಾನಿಕೆ ಮಾಡುವಂತ ಲಕ್ಷಣ ಇದ್ದವರು ಮಾತ್ರ ಅದರಲ್ಲಿ ಯಜಮಾನ ಅರ್ಥ. ಅಷ್ಟು ಮಾತ್ರವೇ ಅಲ್ಲ, ಎತ್ತರದ ಗಿರಿಯಲ್ಲಿ ನನ್ನ ವಾಸ. ಅದರಿಂದ ಮತ್ತೆ ಎತ್ತರದಲ್ಲಿ ಕುಳಿತುಕೊಳ್ಳುವುದರ ಯಜಮಾನಿಕೆ ಮಾಡುವಂತ ಲಕ್ಷಣ ಇದ್ದವರು ಮಾತ್ರ. ಏನು ಹೇಳಿದ್ರು ಕೂಡ ಸಮಾನ ಏನು ಅಲ್ಲ ಅಂತ ಅಲ್ವಾ? ನಾವು ವಿಶೇಷಕ್ಕೆ ಮಾತ್ರ ಬೆಲೆ ಕೊಡು. ಹಾಗಂತಾದ್ರೂ ವಿಶೇಷವಾದದನ್ನೇ ತೋರಿಸ್ತೇನೆ. ಸರಿಯಾಗಿ ನನ್ನನ್ನು ಸರಿಯಾಗಿ ನೋಡ್ಬೇಕು ಅಂತ ಹಾಗಲ್ಲ, ಸರಿಯಾಗಿ ನೋಡ್ಬೇಕಂತ ಮೇಲಿಂದ ಕೆಳಗೆ ಹೋಗಿ ಹಣೆ ಓ ಇನ್ನು ಹಣೆಯಲ್ಲಿ ಕಣ್ಣುಂಟು ಪುಣ್ಯ ನೀವು ಅಂಗವಿಕಲ. ಯಾಕೆ ಹೆಚ್ಚುಂಟು? ಹೆಚ್ಚಿದ್ರೆ ಅಂಗವಿಕಲ ಅಲ್ಲ, ಮತ್ತೆ ಕಡಿಮೆ ಇದ್ರೆ ಅಂಗವಿಕಲ. ಹೆಚ್ಚಿದ್ರೆ ವಿಕಲಾಂಗ ಏನೇ ಆಗ್ಲಿ ಹೆಚ್ಚಿದ್ದದಲ್ಲ. ಇದು ಸಾಮಾನ್ಯವಾದ ಕಣ್ಣಲ್ಲವೇ ಅಲ್ಲ. ಇದುವೇ ಮೂರನೇ ಕಣ್ಣು, ಮುಚ್ಚಿದ ಕಣ್ಣು, ಕಿಚ್ಚಿನ ಕಣ್ಣು. ತೆರೆದದ್ದೇ ಹೋದಂತಾದ್ರೆ ಸರ್ವವನ್ನು ಸುಡುವಂತ ಸಾಮರ್ಥ್ಯ ಈ ಕಣ್ಣಿಗೆ ಉಂಟು. ಏನ್ ಮಾಡ್ತಿ? ಈಗಾಗಲೇ ನಾ ಹೇಳಿದ್ದನ್ನೆಲ್ಲ ಒಪ್ಪಿನ ಹಿರಿಯವ ಎನ್ನುವಾಗ ಒಪ್ಪಿದ್ರೆ ಆಯ್ತಲ್ಲ. ಇಲ್ಲದ್ರೆ ಎಲ್ಲ ಸುಟ್ಟು ಬಿಡ್ತೇನೆ. ಏನ್ ಮಾಡ್ತಿ? ಎಲ್ಲ ಸುಡ್ತೇನೆ. ಸುಡ್ತೀಯ? ಅಮ್ಮ ಮೊದಲು
ಮೂರನೇ ಕಣ್ಣು ಉಂಟಲ್ಲ, ಹೌದು. ಈ ಕಣ್ಣನ್ನಾದ್ರೂ ಒಪ್ಪಿ ನಾ ಹಿರಿಯವೇನೋ ಒಪ್ಪಲೇಬೇಕು. ಈಶಾ, ತಾವೆಲ್ಲಿದ್ದೇವೆ ಎನ್ನುವಂತ ಎಚ್ಚರಿಕೆ ತಮಗೆ ಸದಾಕಾಲ ಬೇಕಾಗುತ್ತದೆ. ಅದು ತಪ್ಪೇವೆ ಅಂತ ಆದ್ರೆ ಇಂತಹ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಾಗಿದೆ. ಯಾಕೆ ವಲ್ಲಯ್ಯ, ಸುಡ್ತೇನೆ ಅಂತ ಹೇಳ್ತಾ ಇದೀಯ, ಅದು ಸಾಧ್ಯವಾಗಿ ಕೇಳ್ತೇನೆ, ಸಾಧುವಾಗಿ ಕೇಳ್ತೇನೆ, ಸಾಧ್ಯ ಇಲ್ಲ. ಯಾಕೆ ವಲ್ಲಯ್ಯ, ಮೊದಲು ನಾ ಸೃಜಿಸಲು ಪದುಮಾಕ್ಷ ಪರೆಯುವ ಹಠ ಅದ ಲಯಗೊಳಿಪ ಅನುಕ್ರಮ ಇರುವುದೇ ಹಾಗೆ. ಮೊದಲು ನಾನು ಸೃಷ್ಟಿಯನ್ನೇ ಮಾಡಲಿಲ್ಲ ಅಂತ ಆದ್ರೆ ಅವರಿಗೆ ಪಾಲಿಸುವುದಕ್ಕೆ ಪೃಥ್ವಿ ಎನ್ನುವುದು ಇರುವುದಿಲ್ಲ, ನಿನಗೆ ಲಯಗೊಳಿಸುವುದಕ್ಕೆ ಬರುವುದಿಲ್ಲ. ಮತ್ತೆ ಬದಲು ಬಂದವನೇ ಸುಡ್ತೇನೆ ಅಂತ ಹೇಳ್ತೀಯ ಅಂತ ಆದ್ರೆ ಸುಟ್ಟರು ಪ್ರಯೋಜನ ಇಲ್ಲ ಅಂತಾಗಿ ಹೋಗುತ್ತದೆ. ಒಂದು ವ್ಯವಸ್ಥೆಯನ್ನು ಕೆಡಿಸಿದ ಹಾಗಾಗುತ್ತದೆ. ಅದಕ್ಕಾಗಿ ಹೇಳುವುದು, ನಿನ್ನನ್ನೇ ಕೇಳ್ತೇನೆ, ಕೆಲಸ ಕೊಡುವವರು ದೊಡ್ಡವರು, ಕೆಲಸ ಮಾಡುವವರು ದೊಡ್ಡವರು, ಯಾವ ಕೆಲಸವೇ ಆಗಲಿ ಕೆಲಸ ಕೊಡುವವರೇ ದೊಡ್ಡವರಾಗುತ್ತಾರೆ. ಆ ನೆಲೆಯಲ್ಲಿ ಆಲೋಚನೆ ಮಾಡಿದಂತ ನಾನಾಡುವ ಮಾತಿರುವಲ್ಲಯ್ಯ, ಸೃಷ್ಟಿಪ ಕಾರ್ಯವೇ ಘನವಾದದ್ದು. ಸೃಷ್ಟಿಪ ಕಾರ್ಯ ಘನ ಸೃಷ್ಟಿ ಮಾತನ್ನು ಕೇಳುವಾಗ ರಘುವಂತ ನನಗೆ ಸುಡ್ತೇನೆ ಅಂತ ಹೋಗುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಅವ ಸುಡಬೇಕು ಅಂತ ಅದನ್ನು ಪಾಲಿಸಬೇಕು ಅಂತ ಮೊದಲಾಗಬೇಕಾದದ್ದು ಸೃಷ್ಟಿಪ ಕಾರ್ಯ. ಆ ನೆಲೆಯಲ್ಲಿ ಅದುವೇ ಶ್ರೇಷ್ಠವಾದದ್ದು ಜ್ಯೇಷ್ಠವಾದದ್ದು. ಸೃಷ್ಟಿಪ ಕಾರ್ಯವೇ ಘನ ಎನ್ನುವುದಾಗಿ ಆಡ್ತಾ ಇದ್ದೀಯ. ಸೃಷ್ಟಿಪ ಕಾರ್ಯ ದೊಡ್ಡ ದೊಡ್ಡದೇ ಒಪ್ಪಿಕೊಳ್ತೀಯ. ಘನ ಘನ ಹೌದು, ಅಧಿಕ ಅಧಿಕ ಹೌದು. ಸತ್ಯ ಹೇಳುವುದ ನೀನು ಅಧಿಕವೇ. ಅಂದ್ರೆ ಅರ್ಥ ಏನು? ನಮ್ಮ ಮೂವರಲ್ಲಿ ಅಲ್ಲ, ಮತ್ತೆ ನೀನು ಆಡಿದ ಮಾತು ಅಧಿಕ ಪ್ರಸಂಗದ್ದಾಯ್ತು. ಕಾರಣ ಮತ್ತೇನು ಅಲ್ಲ, ನಿನ್ನ ಸೃಷ್ಟಿ ಕಾರ್ಯ ಪ್ರಾರಂಭವಾಗುವುದು ಯಾವಾಗ? ಯಾವಾಗ ನೀನೊಂದು ಬೀಜವನ್ನ ಬಿತ್ತಿರಲ್ಲಿ ನಿನ್ನ ಸೃಷ್ಟಿ ಕಾರ್ಯವೆಂದು ಮುಕ್ತಾಯವಾಗಿ ಹೋಗ್ತದೆ. ಬೀಜವೊಂದು ಮೊಳಕೆ ಬೆಳೆದು ಗಿಡವಾಗಿ ಹೆಮ್ಮರವಾಗಿ ಬೆಳೆದು ಹೂ ಹಣ್ಣನ್ನ ನೀಡಿ ಸುದೀರ್ಘವಾದಂತ ಕಾಲ ಇರಬೇಕು ಅಂತ ಆದ್ರೆ ಅದನ್ನ ಪಾಲಿಸುವ ಯಾರು?
ಪಾಲಕತ್ವಾದಂತಹ ನಾನು ಆ ಬಳಿಕ ಲಯಗೊಳಿಸುವ ಹರ ನಿನ್ನಲ್ಲೇ ಒಂದು ಮಾತು ಕೇಳ್ತೇನೆ. ನಿನ್ನ ಸೃಷ್ಟಿಗೆ ಒಳಪಟ್ಟಿರುವಂತ ಜೀವಿಯೊಂದು ಹುಟ್ಟುವಾಗ ಹೇಗಿರ್ತದೆ? ಮಾಂಸದ ಮುದ್ದೆ ಆಗಿರ್ತದೆ. ಅದಕ್ಕೊಂದು ರೂಪರೇಖೆಯನ್ನ ಕೊಟ್ಟು ಅದರ ಆಯು ಪ್ರಮಾಣ ಮುಗಿಯುವ ತನಕ ಪಾಲಿಸುವ ಯಾರು ಕೇಳಿದ್ರೆ ಪಾಲಕತ್ವಾದಂತಹ ನಾನು. ಅದು ಯಾವಾಗ ಹೇಗೆ ವರ್ತಿಸಬೇಕು, ಹೇಗೆ ಮಾತಾಡ್ಬೇಕು, ಹೇಗೆ ಕೆಲಸ ಮಾಡಬೇಕು ಎಲ್ಲ ನಿನ್ನದೇ, ಎಲ್ಲವೂ ನನ್ನದ್ದೇ. ಆ ಬಳಿಕ ಆಯು ಪ್ರಮಾಣ ಮುಗಿದಾಗ ಲಯಗೊಳಿಸುವ ಹರ ಎಂಬಲ್ಲಿಗೆ ನಿನ್ನ ಸೃಷ್ಟಿ ಕಾರ್ಯವು ಕ್ಷಣಿಕವಾದದ್ದು, ಅವನ ಲಯ ಕಾರ್ಯವು ಕ್ಷಣಿಕವಾದದ್ದು, ನನ್ನ ಪಾಲನಾ ಕಾರ್ಯವೇ ಶ್ರೇಷ್ಠವಾದದ್ದು. ಎಷ್ಟೇ ಆಡಿದ್ರು ನೀವು ಒಪ್ಪಿಕೊಳ್ಳುವುದಿಲ್ಲ ಅಂತ ಆದ್ರೆ ಅವೇನು ಹೇಳ್ತಾನೆ ಕೇಳು. ಸರಿ ಸರಿ ಅಂತ ಹೇಳಿದ. ಹಾಗಲ್ಲ, ನೀ ಆಡ್ತಿರುವಂತಹ ಮಾತು ಸರಿ ಹೇಳಿದೆಯಾ ಬ್ರಹ್ಮ? ಇನ್ನೊಂದು ಸರಿ ನಿನಗೆ ಯಾವುದು? ವಾದದಿಂದ ಹಿಂದೆ ಸರಿ. ನನಗೆ ಇಷ್ಟ ಕೊಟ್ಟರು ಆಗಲ್ಲ. ಈಗಾಗಲೇ ನೀನು ಪರಾಡಿದಂತಹ ಮಾತನ್ನ ಸರಿಯಾಗಿ ಕೇಳಿಸಿಕೊಂಡವ ನಾನಿದ್ದೇನೆ. ಹೇಳಿದೆಯಾ? ಹೌದಪ್ಪ. ಸೃಷ್ಟಿ ಎನ್ನುವಂಥದ್ದು ಕ್ಷಣಿಕವಾಗಿ ಆಗಿ ಹೋಗ್ತದೆ, ಲಯ ಎನ್ನುವಂಥದ್ದು ಕ್ಷಣಿಕವಾಗಿ ಆಗಿ ಹೋಗ್ತದೆ. ಸುದೀರ್ಘವಾಗಿ ಬರುವಂತಹ ಕಾರ್ಯ ಅಂತ ಹೇಳಿದ್ರೆ ಅದುವೇ ಪಾಲನೆಯ ಕಾರ್ಯ. ಹೆಚ್ಚುತ್ತಿರುವುದು ಕೆಲಸ ಮಾಡುವುದು ನಾನೇ ಅಲ್ವಾ? ನೀನೇ ಜನ ನಮ್ಮಲ್ಲಿ. ಯಾಕೆ ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂತ ಆದ್ರೆ, ಪೃಥ್ವಿಯಲ್ಲಿ ಒಂದು ಜೀವಿ ಹುಟ್ಟಿತು ಅಂತ ಆದ್ರೆ ಆ ಜೀವಿಯ ಹುಟ್ಟು ಸಾವಿಗೆ ಅರ್ಥ ಬರಬೇಕಾ? ಜೀವಿತದ ತನ್ನ
ಮತ್ತೆ ಏನಾದ್ರೂ ಸಾಧನೆ ಕಾರ್ಯವನ್ನು ನಾವು ಮಾಡಿರ್ಬೇಕು. ಒಳ್ಳೆ ಕೆಲಸ ಮಾಡ್ಬೇಕು ಅಲ್ವಾ? ಏನಾದ್ರೂ ಒಳ್ಳೆ ಕೆಲಸ ಆಗೋದಿದ್ರೆ ನನ್ನ ಪಾಲನ ಅಡಿಯಲ್ಲಿ ಆ ಜೀವಿಯ ಒಳ್ಳೆ ಕೆಲಸದ ಮೇಲೆಗೆ ಆತನ ಹುಟ್ಟು ಸಾವಿಗೆ ಅರ್ಥ ಎನ್ನುವುದು ಬಂದಿರ್ತದೆ. ಹಾಗಾಗಿ ಹೇಳುದು ಬಾಳ್ವೆ ಕಾರ್ಯ ಎನ್ನುವುದು ಶ್ರೇಷ್ಠವಾದದ್ದು, ಜ್ಯೇಷ್ಠವಾದದ್ದು. ಅವ ಅಲ್ಲ ಅಂತ ವಾದ ಮಾಡ್ತಾನ. ಅವನಲ್ಲಿ ನಾವು ವಾದ ಮಾಡುವುದಾ? ಮಾಡು ಇಲ್ಲಪ್ಪ, ಅವನಲ್ಲಿ ವಾದ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಆಗುದಿಲ್ವಾ? ಕಾರಣ ಆಗುದಿಲ್ಲ ಅಂತಲ್ಲ, ಮತ್ತೆ ಕಾರಣ ಉಂಟು ಹೇಳಲಿಕ್ಕೆ. ಏನು? ಈಗ ಒಂದು ಬರೆದ ಹಾಳೆ ಉಂಟಂತ ಆದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಜನ ಓದಬಹುದು ಮನಸ್ಸಿದ್ರೆ. ಬರೆಯದ ಹಾಳೆ ಉಂಟು ಅಂತಾದ್ರೆ ಬರೆಯಬಹುದು. ಈಚಿದ ಹಾಳೆ ಉಂಟು ಅಂತಾದ್ರೆ ಓದ್ಲಿಕ್ಕೂ ಇಲ್ಲ, ಬರೀಲಿಕ್ಕೂ ಇಲ್ಲ. ತೆಗೆದಿಯಸಿದೆ ಎಸಿಬೇಕು. ನೀವು ಒಂದ್ ರೀತಿ ಗೀಚಿದ ಹಾಳೆ ಇದ್ದ ಯಾವ್ದಕ್ಕೂ ಪ್ರಯೋಜನ ಇಲ್ಲ ಇವ. ಮತ್ತೆ ಅವನನ್ನ ಮಾತಾಡಿದ್ದೆ ಹೋದಂತಾದ್ರೂ ಬರ್ತದೆ ನನಗೆ ಸಿಟ್ಟು. ಸಿಟ್ಟು ಬಂದ್ರೆ ಈಚೆ ಅವನ ಸಿಟ್ಟು ಕೊಡ್ಲೇನೆ 2 ಪೆಟ್ಟು ಅಲ್ವಾ? ಅದಕ್ಕಾಗಿ ವಾದ ಆಗ್ಬೇಕಾ? ಇಬ್ಬರು ಇರ್ಬೇಕು. ನಿಜವಾಗ್ಲೂ ಹೌದು. ವಾದವೆನ್ನುವುದು ಸಂವಾದ ಆಗ್ಬೇಕು ಅಂತಾದ್ರೆ ವಾದಿ ಪ್ರತಿವಾದಿ ಇಬ್ಬರೇ ಇರಬೇಕು. ಮೂವರಿದ್ದದ್ದು ಹೌದು ಅಂತಾದ್ರೆ ವಿವಾದವಾಗ್ತದೆ ಅಲ್ವಾ? ಎಂಬಲ್ಲಿಗೆ ನೀನು ಇರುವುದಿಲ್ಲ ಅಂತ ಆಯ್ತು. ಎಲ್ಲಿ ಹೋಗಿ ಅಂತ ಬೇಕು? ಹೋಗುದು ಮತ್ತೆ ಎಲ್ಲಿಗಲ್ಲ, ವಾದ ನೋಡುವುದಕ್ಕಾಗಿ ನಿನ್ನಲ್ಲಿ ಅಡಕಗೊಳ್ಳುತ್ತೇನೆ. ನನ್ನ ಒಳ್ಳೆಯ ಮಾತು, ನನ್ನ ಒಳ್ಳೆಯ ಗುಣವನ್ನು ನೋಡಿ ನನ್ನನ್ನು ಸೇರಿಕೊಂಡು ಕ್ಷಣ ವಿಧಾತ ಬೆದರ್ತಾರೆ ಎನ್ನುವ ಹಾಗೆ ಭಾವಿಸಬೇಕಾದಿಲ್ವೇ ಇಲ್ಲ. ಆದ್ರೂ ಭಾವನೆ ಬದಲಾದದ್ದು ಎಲ್ಲ ಬದಲು ಮಾಡಿಕೊಡ್ತೇನೆ. ಹಿಡಿದಿದ್ದೇನೆ ತಂಡ ನಿಮ್ಮನ್ನು ತಂಡಿಸುವರಬೇಕಾಗಿ ಅಂದ್ರೆ ಹೊಡೆದಾಟ. ಏನೋ ಬ್ರಹ್ಮ ಆದಿಮಯ ಆಡುವ ಮಾತು ನೆನಪಿಲ್ವ? ಅಮ್ಮನೇ ಆಡುವಂತಹ ಮಾತು. ಯಾವ ಕಾರ್ಯವನ್ನ ಮಾಡುದಿದ್ರು ಲೋಕಮುಖಕ್ಕೆ ಆದರ್ಶಮಯವಾಗಿರ್ಬೇಕು ಎನ್ನುವುದಾಗಿ. ಲೋಕಮುಖಕ್ಕೆ ಆದರ್ಶಮಯವಾಗಿರ್ಬೇಕು ಅಂತ ಆದ್ರೆ ನಾವು ಒಳ್ಳೆ ಕೆಲಸವನ್ನೇ ಮಾಡಬೇಕು. ಯಾವ ಒಳ್ಳೆ ಕೆಲಸ ಮಾಡಬೇಕಾದ ಎಲ್ಲ ಕೆಲಸವು ಹೊಡೆದಾಟ ಬಿಡುವ. ಹೊಡೆದಾಟ ಮಾಡಿದ್ರೆ ನಾಳೆ ನಿನ್ನ ಸೃಷ್ಟಿಗೆ ಒಳಪಟ್ಟಿರುವಂತಹ ಜೀವಿ ಎಲ್ಲ ಆಡಿಕೊಳ್ಳುವುದಿಲ್ವಾ? ಅವತ್ತು ಬ್ರಹ್ಮ ವಿಷ್ಣು ಹೊಡೆದಾಟ ಮಾಡ್ಕೊಳ್ತಾರೆ, ನಾವು ಬೆಟ್ಟು ಮಾಡುವಂತ ಅದು ಬೇಡ. ಹಾಗಿದ್ರೆ ವಾದುವ ಇಲ್ಲಿ ವಾದ ಕೇಳುವ ವ್ಯವಧಾನ ಯಾರಿಗುಂಟು ಕೇಳ್ತೇನೆ. ಇದ್ದ ಮೂವರಲ್ಲಿ ಒಬ್ಬ ಈಗಾಗಲೇ ಹೋಗಿ ಆಯ್ತು. ಇವರದೊಂದು ಎಷ್ಟೊತ್ತಿಗೆ ಮುಗಿತದೆ ಅಂತ ಕಾಯ್ತಾ ಇರುವುದೇ ಹೆಚ್ಚು. ಹಾಗಾದ್ರೆ ವಾದದಿ ಫಲವಿಲ್ಲ. ಮತ್ತೆ ಶೋಧನೆಯಿಂದ ಹುಡುಕ್ಬೇಕು. ನೀ ಇಲ್ಲಲ್ಲ ಅಂತ ಹುಡುಕೋದು. ಇವತ್ತೆಲ್ಲ ಹುಡುಕಿದ್ರೆ ಏನೂ ಕಾಣಿಸುವುದಿಲ್ಲ, ಬರೇ ಶಬ್ದ ಮಾತ್ರ ಕೇಳಿಸ್ತಾವ. ಹೌದು, ಕಾಡ್ಗತ್ತಲು. ಹಾಗಾದ್ರೆ ಹುಡುಕಬೇಕಾದ್ದು ಎಲ್ಲಿ ಕೇಳು? ಅಮ್ಮನೇ ಆಡುವಂತಹ ಮಾತು. ಹೋದ ಕಲ್ಪದಲ್ಲಿ ಲಯವಾಗಿರುವಂತಹ ಸರ್ವ ಮೇದಿನಿ ಮುದರದಲ್ಲಿ ಉಂಟು ಮಕ್ಕಳೇ ಎನ್ನುವುದಾಗಿ. ಯಾರ ಹೊಟ್ಟೆಯಲ್ಲಿ ಹೆಚ್ಚುಂಟು ಅವರೇ ದೊಡ್ಡವರು. ನೋಡ ಏನ ದೊಡ್ಡ ಹೊಟ್ಟೆ, ಅದಕ್ಕೆ ಎಲ್ಲ ಉಂಟು ಹೊಟ್ಟೆ ಒಳಗೆ. ಸಾಕ ಸುಮ್ಮನೆ ಇರ್ತೀಯ. ಯಾಕೆ? ದೊಡ್ಡ ಹೊಟ್ಟೆ ಉಂಟು ಎಂಬ ಕಾರಣಕ್ಕಾಗಿ ಎಲ್ಲವೂ ನಿನ್ನ ಹೊಟ್ಟೆಯಲ್ಲೇ ಉಂಟು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಈ ದೊಡ್ಡ ದೊಡ್ಡ ಹೊಟ್ಟೆ ಇದ್ದವ್ರ ಕಷ್ಟ ಅವರಿಗೆ ಗೊತ್ತಿರ್ತದೆ. ಹೇಳ್ಲಿಕ್ಕೆ ಆಗುದಿಲ್ಲ, ಎದುರು ಕುತ್ಕೊಳ್ಲಿಕ್ಕೆ ಆಗುವುದಿಲ್ಲ. ಅಷ್ಟೇ ಯಾಕೆ ಆ ದೊಡ್ಡ ದೊಡ್ಡ ಹೊಟ್ಟೆಯಲ್ಲಿ ಬರೀ ಗಾಳಿ ತುಂಬಿಕೊಂಡು ಇರೋದು ಬಿಟ್ಟು ಬೇರೆ ಎಂತದ್ದು ಇರುವುದಿಲ್ಲ. ಇರುವುದಿದ್ರೆ ಈ ಸಣ್ಣ ಪುಟ್ಟ ಹೊಟ್ಟೆಯಲ್ಲಿ ಸರಿ ಇರ್ತದೆ ಎಲ್ಲ.